ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮಾರ್ಚ್ 4, 2025 ಅಲಹಾಬಾದ್ನ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಕಳೆದ ವರ್ಷದ ಕೊನೆಯಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದ್ದ, ಭಾರೀ ಗಲಭೆಗಳಿಗೆ ಸಾಕ್ಷಿಯಾಗಿದ್ದ, ಉತ್ತರ ಪ್ರದೇಶದಲ್ಲಿ ಸಂಚಲನವನ್ನೇ ಮೂಡಿಸಿದ್ದ ಶಾಂಬಾಲಾದ ಜಾಮಾ ಮಸೀದಿ ಬಗ್ಗೆ ಮಹತ್ವದ ತೀರ್ಪೊಂದು ಹೊರಬಿದ್ದಿದೆ. ಇನ್ನು ಮುಂದೆ ಅದು ಜಾಮಾ ಮಸೀದಿಯಾಗಿ ಉಳಿಯೋದಿಲ್ಲ, ಬದಲಾಗಿ ಅದರ ಗೋಡೆಗಳ ಮೇಲೆ ವಿವಾದಿತ ಕಟ್ಟಡ ಅಥವಾ ವಿವಾದಿತ ಸ್ಥಳ ಅನ್ನೋ ಬರಹ ಬೀಳಲಿದೆ. ಈ ಮೂಲಕ ಅದನ್ನು ಹಿಂದೂ ಪಕ್ಷದವರಿಗೆ ಸಿಕ್ಕ ಮೊದಲ ಜಯ ಅಂತ ಬಣ್ಣಿಸಲಾಗ್ತಾ ಇದೆ. ಹಾಗಾದ್ರೆ ನ್ಯಾಯಾಲಯ ಆ ಕಟ್ಟಡದ ಮೇಲೆ ವಿವಾದಿತ ಕಟ್ಟಡ ಅಂತ ಬರೆಯೋದಿಕ್ಕೆ ಹೇಳಿರೋದ್ರ ಮಹತ್ವ ಏನು? ಶಂಬಾಲಾದ ಕಥೆ ಏನು? ಬನ್ನಿ ನೋಡೋಣ. ಗೆಳೆಯರೆ, ಅಯೋಧ್ಯೆಯಲ್ಲಿದ್ದ ಕಳಂಕಿತ ಕಟ್ಟಡದ ವಿವಾದ ಬಗೆಹರಿದು ಅಲ್ಲಿ ರಾಮ ಮಂದಿರದ ನಿರ್ಮಾಣ ಆದ ನಂತರ ಅತಿ ಹೆಚ್ಚು ಚರ್ಚೆಗೆ ಗ್ರಾಸವಾಗಿದ್ದು ಕಾಶಿಯಲ್ಲಿನ ಜ್ಞಾನವಾಪಿ ಮಂದಿರ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ, ಇವತ್ತು ಮಸೀದಿಯ ರೂಪದಲ್ಲಿರೋ ಜ್ಞಾನವಾಪಿಯಲ್ಲಿ ಸಾಕಷ್ಟು ಹಿಂದೂ ವಿಗ್ರಹಗಳು ಸಿಕ್ಕಿದ್ವು. ಕಾಶಿಯ ವಿಶ್ವನಾಥನ ಮಂದಿರದ ಬಸವ ಈ ಮಸೀದಿ ರೂಪದ ಕಟ್ಟಡದ ಕಡೆಗೆ ಮುಖ ಮಾಡಿದ್ದ. ಮಸೀದಿ ಅಂತ ಹೇಳಲಾಗುವ ಗೋಡೆಗಳಲ್ಲಿನ ಕಲ್ಲುಗಳಲ್ಲಿ ಹಿಂದೂ ದೇವಾಲಯಗಳ ಮೇಲಿನ ಶಿಲ್ಪಗಳು ಕಂಗೊಳಿಸ್ತಾ ಇದ್ವು. ಇಷ್ಟೆಲ್ಲ ಇದ್ರೂ ಕೂಡ ಅದು ದೇವಾಲಯವನ್ನು ಒಡೆದು ಕಟ್ಟಿದ್ದಲ್ಲ ಅಂತ ಒಂದು ವರ್ಗ ವಾದ ಮಾಡ್ತು. ಇಲ್ಲ, ಅದು ದೇವಾಲಯನೇ ಅಂತ ಇನ್ನೂ ಒಂದು ವರ್ಗ ಹೇಳೋದಿಕ್ಕೆ ಶುರು ಮಾಡ್ತು. ಈ ವಿವಾದ ನ್ಯಾಯಾಲಯದ ಮೆಟ್ಲೇರ್ತು. ಅಲ್ಲಿ ಸರ್ವೆ ನಡೀತು. ಈಗ ಆ ವಿವಾದ ನ್ಯಾಯಾಲಯದಲ್ಲೇ ಇದೆ. ಮತ್ತೊಂದು ಕಡೆ ಮಥುರಾದ ಶಾಹಿ ಮಸೀದಿ ವಿವಾದ ಶುರುವಾಯಿತು. ಗೆಳೆಯರೆ, ಈ ವಿವಾದಗಳು ಸೃಷ್ಟಿಯಾದಂತಹ ಸಂದರ್ಭದಲ್ಲೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಈ ಎರಡೂ ಸ್ಥಳಗಳನ್ನ ನಮಗೆ ನಿರ್ವಿವಾದವಾಗಿ ಬಿಟ್ಟುಕೊಟ್ಟು ಬಿಡಿ, ನಾವಿನ್ಯಾವುದೇ ಕಟ್ಟಡದ ತಂಟೆಗೆ ಬರೋದಿಲ್ಲ ಅಂತ ಹೇಳಿದ್ರು. ಆದ್ರೆ ಅದಕ್ಕೆ ಈ ದೇಶದ ಅಲ್ಪಸಂಖ್ಯಾತರು, ಅವರ ನಾಯಕರು ಒಪ್ಪಲಿಲ್ಲ. ಇಲ್ಲಿ ಯೋಗಿ ಆದಿತ್ಯನಾಥ್ ಅವರ ಮಾತುಗಳನ್ನ ಬಹಳಷ್ಟು ಬಾರಿ ನಿಮಗೆ ಹೇಳಿದ್ದೀನಿ. ಯಾಕೆಂದ್ರೆ ಅಲ್ಲವತ್ತು ಅಲ್ಪಸಂಖ್ಯಾತರು ಸ್ವಲ್ಪ ಔದಾರ್ಯವನ್ನು ತೋರಿಬಿಟ್ಟಿದ್ರೆ ಈ ದೇಶದಲ್ಲಿ ಇನ್ಯಾವುದೇ ಮಂದಿರ ಮಸೀದಿಯ ವಿವಾದಗಳಿರ್ತಿರ್ಲಿಲ್ಲ. ಆದ್ರೆ ಅವರು ಹಠಕ್ಕೆ ಬಿದ್ರು. ಹಾಗೇನೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು, ಹೋರಾಟಗಾರರು, ವೃತ್ತಿಪರರು ಈ ನೆಲದ ಇತಿಹಾಸವನ್ನ ಕೆದಕುವ ಕೆಲಸಕ್ಕೆ ಕೈ ಹಾಕಿದ್ರು. ಅದರ ಫಲವಾಗಿ ಕಾಶಿ ಮತ್ತು ಮಥುರಾಗಳ ಜೊತೆ ಮತ್ತೆರಡು ಮಂದಿರ ಮಸೀದಿಯ ವಿವಾದಗಳು ಶುರುವಾದವು. ಮಧ್ಯಪ್ರದೇಶದ ಭೋಜಶಾಲಾ ಅದರಲ್ಲಿ ಒಂದಾದ್ರೆ, ಮತ್ತೊಂದು ಉತ್ತರ ಪ್ರದೇಶದ ಸಂಭಾಲಾದಲ್ಲಿನ ಜಾಮಾ ಮಸೀದಿ. 2024 ನವೆಂಬರಲ್ಲಿ ಉತ್ತರ ಪ್ರದೇಶದ ನ್ಯಾಯಾಲಯ ಸಂಭಾಲ್ನ ಜಾಮಾ ಮಸೀದಿಯ ಸರ್ವೆಗೆ ಅವಕಾಶವನ್ನು ಮಾಡಿಕೊಡ್ತು. ಅದಕ್ಕೆ ಕಾರಣ ಆಗಿದ್ದು ವಕೀಲ ಹರಿಶಂಕರ್ ಜೈನ್. ಅಲ್ಲಿ ಏನಾಯ್ತು ಅಂದ್ರೆ, ಈ ಸಂಭಾಲ್ನಲ್ಲಿ ಒಂದು ಮಸೀದಿ ಇದೆಯಲ್ಲ, ಅದನ್ನ ಬಾಬರ್ ಕಟ್ಟಿಸಿದ್ದ. ಆದ್ರೆ ಅದಕ್ಕೂ ಮುನ್ನ ಅಲ್ಲಿ ಹರಿಹರ ಮಂದಿರ ಇತ್ತು. ಅದನ್ನ ಕೆಡವಿ ಈ ಮಸೀದಿಯನ್ನ ಕಟ್ಟಲಾಗಿದೆ. ಅದಕ್ಕೆ ಬೇಕಾದ ಪುರಾವೆಗಳು, ಕುರುಹುಗಳು ಆ ಮಸೀದಿಯ ಒಳಗಿವೆ. ಹಾಗೆ ಒಂದಷ್ಟು ಐತಿಹಾಸಿಕ ದಾಖಲೆಗಳು ಮತ್ತು ಪುಸ್ತಕಗಳಲ್ಲಿ ಕೂಡ ಈ ಬಗೆಗಿನ ಮಾಹಿತಿ ಇದೆ. ಹೀಗಾಗಿ ನಮಗೆ ಆ ಕಟ್ಟಡದ ಒಳಗೆ ಹರಿಹರನಿಗೆ ಪೂಜೆ ಸಲ್ಲಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು, ಹಾಗೂ ಆ ಕಟ್ಟಡವನ್ನ ಸಂಪೂರ್ಣವಾಗಿ ಸರ್ವೆ ಮಾಡೋದಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಹರಿಶಂಕರ್ ಜೈನ್ ನ್ಯಾಯಾಲಯಕ್ಕೆ ಮನವಿಯನ್ನ ಸಲ್ಲಿಸಿದ್ರು. ಇನ್ನು ಪುರಾತತ್ವ ಇಲಾಖೆಯ ಅಧೀನಕ್ಕೊಳಪಡುವ ಕಟ್ಟಡಗಳನ್ನ ನೀವು ಒಂದು ಮತಕ್ಕೆ ಮಾತ್ರ ಸೀಮಿತ ಹೇಗೆ ಮಾಡ್ತೀರಿ? ಇದು ಜಾತ್ಯತೀತ ದೇಶ ಅಂದ ಮೇಲೆ ಯಾವುದೇ ಪುರಾತತ್ವ ಕಟ್ಟಡದ ಒಳಗೆ ಈ ದೇಶದ ಸಮಸ್ತರಿಗೂ ಪ್ರವೇಶ ಸಿಗುವ ಹಾಗಿರ್ಬೇಕಲ್ವಾ? ಅದು ಒಂದು ಪಂಗಡಕ್ಕೆ ಮೀಸಲಾಗಬಾರದು. ನೀವಲ್ಲಿ ಮುಸ್ಲಿಮರಿಗೆ ಪ್ರಾರ್ಥನೆಗೆ ಅವಕಾಶ ಕೊಡ್ತೀರಿ ಅನ್ನೋದಾದ್ರೆ ಪೂಜೆಗೆ ಹಿಂದೂಗಳಿಗೂ ಅವಕಾಶ ಮಾಡಿಕೊಡಿ ಅಂತ ಕೂಡ ವಕೀಲ ಹರಿಶಂಕರ್ ಜೈನ್ ಕೇಳಿದ್ರು. ಹಾಗೇನೆ ಈ ಹಿಂದಲ್ಲಿ ಪೂಜೆ ಸಲ್ಲಿಸಲಾಗ್ತಾ ಇತ್ತು. ಅದನ್ನ ಈ ಹಿಂದಿನ ಸರ್ಕಾರಗಳ ಕಾಲದಲ್ಲಿ ನಿಲ್ಲಿಸಲಾಗಿದೆ ಅನ್ನೋದನ್ನು ಕೂಡ ಅವರು ತಮ್ಮ ಮನವಿಯಲ್ಲಿ ನ್ಯಾಯಾಲಯದ ಗಮನಕ್ಕೆ ತಂದ್ರು. ಇದೆಲ್ಲವನ್ನು ಗಮನಿಸಿದ ನ್ಯಾಯಾಲಯ ಸಂಭಾಲ್ನಲ್ಲಿನ ಜಾಮಾ ಮಸೀದಿಯ ಸರ್ವೆಗೆ ಅನುಮತಿಯನ್ನು ಕೊಟ್ಬಿಡ್ತು. ಆ ಸರ್ವೆಯಲ್ಲಿ ಅರ್ಜಿದಾರರು ತಿಳಿಸಿದಂತಹ ಪುರಾವೆಗಳು ಆ ಕಟ್ಟಡದ ಒಳಗೆ ಕಂಡು ಬಂದವು. ಹೀಗಾಗಿ ಮತ್ತೊಂದು ಸರ್ವೆ ಮಾಡೋದಕ್ಕೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಕೋರ್ಟ್ ಅನುಮತಿಯನ್ನು ಕೊಡ್ತು. ಅಷ್ಟೇ, ಅಲ್ಲಿಂದ ಶುರುವಾಗಿದ್ದೆ ಸಂಭಾಲ್ ಗಲಾಟೆ. ಗೆಳೆಯರೆ, ಮೊದಲ ಬಾರಿ ಆ ಮಸೀದಿ ಸರ್ವೆ ಮಾಡಿದಾಗ ಅಲ್ಲಿ ಯಾವುದೇ ಸಮಸ್ಯೆಗಳು ಕಾಣಲಿಲ್ಲ. ಆದ್ರೆ ಎರಡನೇ ಬಾರಿಯ ಸರ್ವೆಗಾಗಿ ಅಧಿಕಾರಿಗಳಲ್ಲಿ ಬಂದಾಗ ಅಲ್ಲಿನ MP ಜಿಯಾವುರ್ ರೆಹಮಾನ್ ಬಾರ್ಕ್ ಮತ್ತು MLA ಮಗ ಸೋಹಲ್ ಇಕ್ಬಾಲ್ ಇಬ್ರು ಸೇರಿ ಸಂಭಾಲ್ನಲ್ಲಿ ಮುಸಲ್ಮಾನರನ್ನ ಎತ್ತಿ ಕಟ್ಟಿದ್ರು. 80% ಮುಸ್ಲಿಮರೇ ಇರುವ ಊರಲ್ಲಿ ಒಂದು ಸಣ್ಣ ಕಿಡಿ ಬಿದ್ರು ಸಾಕು, ಕೋಮು ಬೆಂಕಿ ಹತ್ತುಕೊಂಡು ಬಿಡುತ್ತೆ. ಇಲ್ಲಿ ಕೂಡ ಮಸೀದಿಯನ್ನ ಕೆಡವುತ್ತಾ ಇದ್ದಾರೆ ಅಂತ ಇವರು ಸುಳ್ಳು ಸುದ್ದಿ ಹಬ್ಬಿಸಿದ್ದು ಗಲಭೆಗಳಿಗೆ ಕಾರಣ ಆಯ್ತು. ಅಂಧವಿಶ್ವಾಸಿಗಳು ಅಲ್ಲಿಗೆ ಬಂದು ಸೇರ್ಕೊಂಡು ಆರ್ಕಿಯಾಲಜಿ ಇಲಾಖೆಯ ಅಧಿಕಾರಿಗಳ ಮೇಲೆ ಹಲ್ಲೆಗೆ ಮುಂದಾದ್ರು. ಅದನ್ನು ನಿಯಂತ್ರಿಸುವುದಕ್ಕೆ ಪೊಲೀಸರು ಲಾಠಿ ಬೀಸಬೇಕಾಗಿ ಬಂತು. ಅಷ್ಟರಲ್ಲಿ ಆ ಗುಂಪಲ್ಲಿದ್ದವರು ಯಾರೋ ಫೈರಿಂಗ್ ಮಾಡಿದ್ರಂತೆ. ಗಲಾಟೆ ಹೆಚ್ಚಾಯಿತು. ಅದರಲ್ಲಿ 5 ಮಂದಿ ಪ್ರಾಣ ಕಳ್ಕೋಬೇಕಾಗಿ ಬಂತು.
ಇಲ್ಲಿ ಸರ್ವೆಗೆ ಅವಕಾಶ ಕೊಟ್ಟಿದ್ದಿದ್ರೆ ಬಹುಶಃ ಏನು ಆಗ್ತಾ ಇರಲಿಲ್ವೇನೋ. ಆದ್ರೆ ಯಾವಾಗ ಗೋಲಿಬಾರ್ವರೆಗೆ ಪರಿಸ್ಥಿತಿ ಬಂತೋ ಸರ್ಕಾರ ಕೂಡ ಇದನ್ನ ಗಂಭೀರವಾಗಿ ತಗೊಳ್ತು. ಅಲ್ಲಿ ಸರ್ವೆ ಕಾರ್ಯಕ್ಕೆ ಇನ್ನಷ್ಟು ಮಹತ್ವ ಸಿಗಿತು. ಅದರ ಪರಿಣಾಮ ಅಂದ್ರೆ ಸಂಬಾಲ್ನ ಸುತ್ತಮುತ್ತ ಅತ್ಯಂತ ಪುರಾತನ ಕಲ್ಯಾಣಿಗಳು ಸಿಗೋದಿಕ್ಕೆ ಶುರುವಾದವು. ಅವುಗಳ ಉತ್ಖನನದ ಕೆಲಸ ಕೂಡ ನಡೀತಾ ಹೋಯ್ತು. ಈಗ ಆ ಕಟ್ಟಡ ಅಂದ್ರೆ ವಿವಾದಿತ ಕಟ್ಟಡ ಏನಿದೆ ಅದರ ಮೇಲೆ ಇದು ವಿವಾದಿತ ಸ್ಥಳ, ಈ ಬಗ್ಗೆ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದೆ ಅಂತ ಬರೆಯೋದಕ್ಕೆ ಅಲಹಾಬಾದ್ ನ್ಯಾಯಾಲಯ ಆದೇಶವನ್ನು ಕೊಟ್ಟಿದೆ. ಇಷ್ಟು ದಿನ ಜಾಮಾ ಮಸೀದಿ ಅಂತ ಕರೆಸಿಕೊಳ್ಳಲ್ಪಡ್ತಾ ಇದ್ದ ಇದು ಇನ್ನು ಮುಂದೆ ವಿವಾದಿತ ಸ್ಥಳವಾಗಿ ಗುರುತಿಸಿಕೊಳ್ತಾ ಇದೆ. ಹೇಗೆ ನಮ್ಮಲ್ಲಿ ವಿವಾದಿತ ಸೈಟು ಕಟ್ಟಡಗಳ ಮೇಲೆ OS ನಂಬರ್ ಒಂದನ್ನು ಹಾಕಿ ಈ ಪ್ರಾಪರ್ಟಿ ನ್ಯಾಯಾಲಯದಲ್ಲಿ ವಿವಾದಗ್ರಸ್ತವಾಗಿದೆ ಅಂತ ದೊಡ್ಡ ಅಕ್ಷರಗಳಲ್ಲಿ ಬರೀತಾರೋ, ಹಾಗೆ ಇನ್ನು ಮುಂದೆ ಸಾಂಬಾಲಾದ ವಿವಾದಿತ ಕಟ್ಟಡದ ಮೇಲೆ ಕೂಡ ಬರೆಯಲಾಗುತ್ತೆ. ಅಲ್ಲಿಗೆ ಈ ವಿವಾದ ಬಗೆಹರಿಯುವವರೆಗೆ ಇದು ಮಂದಿರಾನ ಮಸೀದಿನ, ಈ ಜಾಗ ಯಾರಿಗೆ ಸೇರಬೇಕು ಅನ್ನೋದು ಇತ್ಯರ್ಥವಾಗದ ವಿವಾದಿತ ಪ್ರದೇಶ ಅನ್ನಿಸ್ಕೊಳ್ಳುತ್ತೆ. ಇನ್ನು ಇದೇ ಜಾಮಾ ಮಸೀದಿಯ ವಿಚಾರವಾಗಿ ಮತ್ತೊಂದು ಸುದ್ದಿ ಕೂಡ ಹೊರಬೀಳ್ತಾ ಇದೆ. ಅದೇನು ಅಂದ್ರೆ ಕಳೆದ ಡಿಸೆಂಬರ್ ಅಲ್ಲಿ ಜಾಮಾ ಮಸೀದಿಯಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಅಧಿಕಾರಿಗಳು ತಮ್ಮ ಕೆಲಸ ತಾವು ಮಾಡೋದಕ್ಕೆ ಬಂದಾಗ ಅಲ್ಲಿನ ಅಂಧವಿಶ್ವಾಸಿಗಳು ಮಾಡಿದ ಗಲಭೆ ಇತ್ತಲ್ಲ, ಅದರಲ್ಲಿ 100 ಮಂದಿ ಭಾಗಿಯಾಗಿದ್ರು. ಅವ್ರ ಪೈಕಿ ಒಂದಷ್ಟು ಜನರ ಮೇಲೆ ಪೊಲೀಸರು ಕೇಸ್ ಹಾಕಿದ್ರು, ಕೆಲವರನ್ನ ಬಂಧಿಸಿ ಜೈಲಿಗೆ ಕೂಡ ಅಟ್ಟಿದ್ರು. ಆದ್ರೆ ಬಹಳಷ್ಟು ಮಂದಿ ಪೊಲೀಸರ ಕಣ್ ತಪ್ಪಿಸಿ ಬೇರೆ ಕಡೆಗೆ ಓಡಿ ಹೋಗೋದ್ರಲ್ಲಿ ಯಶಸ್ವಿಯಾಗಿದ್ರು. ಆದ್ರೆ ಹಾಗೆ ಓಡಿ ಹೋದವರು ಯಾರು ಅನ್ನೋದು ಪೊಲೀಸರಿಗೆ ಗೊತ್ತಾಗಿತ್ತು. ಸಂಭಾಲದ ಪೊಲೀಸರು ಗಲಭೆಗಳಲ್ಲಿ ಭಾಗಿಯಾದವರ ದೊಡ್ಡ ದೊಡ್ಡ ಪೋಸ್ಟರ್ಗಳನ್ನ ಮಾಡಿಸಿ ಮೋಸ್ಟ್ ವಾಂಟೆಡ್ ಅಂತ ಬರೆದು ರಸ್ತೆ ತುಂಬಾ ಅಂಟಿಸಿ ಇವ್ರು ನಮಗೆ ಬೇಕಾಗಿದ್ದಾರೆ ಅಂತ ಅನೌನ್ಸ್ ಕೂಡ ಮಾಡಿದ್ರು. ಅವರ ಕುಟುಂಬಗಳಿಗೆ ಕೂಡ ನೋಟಿಸ್ ಕೊಟ್ಟು ಆ ಆರೋಪಿಗಳು ಮನೆಗೆ ಬಂದರೆ ನಮಗೆ ತಿಳಿಸಬೇಕು ಅಂತ ಹೇಳಲಾಗಿತ್ತು. ಅವ್ರು ಎಲ್ಲಿದ್ದಾರೆ ಅನ್ನೋದು ಗೊತ್ತಿದ್ರೆ ಕರ್ಕೊಂಡು ಬಂದು ಸರೆಂಡರ್ ಮಾಡಿಸಿ ಅಂತ ಕೂಡ ಹೇಳಲಾಗಿತ್ತು. ಈ ಹಿಂದಾಗಿದ್ದಿದ್ರೆ ಉತ್ತರ ಪ್ರದೇಶದಲ್ಲಿ ತಲೆಮರೆಸಿಕೊಂಡ ಆರೋಪಿಗಳ ಮನೆ ಮುಂದೆ ಬುಲ್ಡೋಜರ್ಗಳು ಬಂದು ನಿಂತ್ಕೋತಾ ಇದ್ವು. ಆರೋಪಿಗಳನ್ನ ಕುಟುಂಬ ಸದಸ್ಯರೇ ಕರ್ಕೊಂಡು ಬಂದು ಪೊಲೀಸರಿಗೆ ಒಪ್ಪಿಸ್ತಾ ಇದ್ರು. ಆದ್ರೆ ಹಾಗೆ ಬುಲ್ಡೋಜರ್ಗಳನ್ನ ಬಳಸೋದು ಸರಿಯಲ್ಲ ಅಂತ ನ್ಯಾಯಾಲಯ ಹೇಳಿದೆ. ಹೀಗಾಗಿ ಅಲ್ಲಿ ಬುಲ್ಡೋಜರ್ಗಳ ಆರ್ಭಟ ಈಗ ಕಡಿಮೆ ಆಗಿದೆ. ಸೊ ಪೊಲೀಸರು ನಾಪತ್ತೆಯಾದ ಆರೋಪಿಗಳ ಆಸ್ತಿ ಪಾಸ್ತಿಗಳನ್ನ ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ಅನುಮತಿ ಕೊಡಿ ಅಂತ ಈಗ ನ್ಯಾಯಾಲಯಕ್ಕೆ ಮನವಿಯನ್ನ ಸಲ್ಲಿಸಿದ್ದಾರೆ. ಸದ್ಯಕ್ಕೆ ಇನ್ನು 15 ಮಂದಿ ಆರೋಪಿಗಳು ಪೊಲೀಸರಿಗೆ ಸಿಗಬೇಕಿದೆ. ಅವರ ವಿರುದ್ಧ ಆಸ್ತಿ ಮುಟ್ಟುಗೋಲು ಅಸ್ತ್ರವನ್ನ ಬಳಸಿಕೊಳ್ಳೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಈಗಾಗಲೇ ಈ ಪ್ರಕರಣದ ಕುರಿತಾಗಿ ಫೆಬ್ರವರಿ 21ನೇ ತಾರೀಕು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಒಂದನ್ನು ಸಲ್ಲಿಸಲಾಗಿದೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಈ ಗಲಭೆಗೆ ಕುಮ್ಮಕ್ಕನ್ನ ಕೊಟ್ಟಿದ್ದ ಸಮಾಜವಾದಿ ಪಕ್ಷದ MP ಜಿಯಾউর ರೆಹಮಾನ್ ಬಾರ್ಕ್ ಹಾಗೂ ಸುಹೇಲ್ ಇಕ್ಬಾಲ್ ಇವರ ವಿರುದ್ಧ ಇನ್ನೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ. ಅವರ ವಿರುದ್ಧ ಮುಂದಿನ ದಿನಗಳಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಾಗುತ್ತೆ ಅನ್ನೋ ಮಾಹಿತಿಯನ್ನ ಉತ್ತರ ಪ್ರದೇಶದ ಪೊಲೀಸ್ ಇಲಾಖೆ ಕೊಟ್ಟಿದೆ. ಸೊ ಇಲ್ಲಿ ಸಂಬಾಲಾದ ವಿವಾದ ಈಗ ಇನ್ನಷ್ಟು ಜಟಿಲ ಆಗ್ತಾ ಇದೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಗೆಳೆಯರೆ, ಭಾರತದಲ್ಲಿನ ಬಹುತೇಕ ಪುರಾತನ ಮಸೀದಿಗಳ ಅಡಿಯಲ್ಲಿ ಮಂದಿರಗಳು ಸಿಕ್ಕೇ ಸಿಗುತ್ತವೆ. ಇದು ಹಿಂದೂಗಳಿಗೂ ಗೊತ್ತಿರೋದೇ, ಈ ದೇಶದ ಮುಸ್ಲಿಮರಿಗೂ ಗೊತ್ತಿರೋ ವಿಷಯನೇ. ಆದ್ರೆ ಎಷ್ಟು ಅಂತ ಹಾಗೆ ಮಸೀದಿಗಳ ನೆಲ ಆಗಿತಾ ಹೋಗೋದು, ಇದೆಲ್ಲ ಬೇಡ. ಹಿಂದೂಗಳು ಅತ್ಯಂತ ಪವಿತ್ರ ಅಂತ ಭಾವಿಸುವ ಕಾಶಿ ಮಥುರಾಗಳನ್ನ ಬಿಟ್ಟುಕೊಟ್ಟು ಬಿಡಿ, ಆಮೇಲೆ ನಾವು ಏನನ್ನೂ ಕೇಳೋದಿಲ್ಲ ಅಂತ ಈ ಹಿಂದೆ ಯೋಗಿ ಹೇಳಿದ್ರು. ಆದ್ರೆ ಅದು ಯಾರಿಗೂ ಅರ್ಥ ಆಗಲೇ ಇಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲೂ ಆ ಸಮುದಾಯದ ನಾಯಕರಿರಲಿಲ್ಲ. ಇನ್ನು ಸಂಭಾಲದಲ್ಲಿ ಆರ್ಕಿಯಾಲಜಿ ಇಲಾಖೆ ಅಧಿಕಾರಿಗಳು ಬಂದು ಸರ್ವೆ ಮಾಡುವಾಗ ಅದಕ್ಕೆ ಅವಕಾಶ ಕೊಟ್ಟು ಸುಮ್ಮನಿದ್ದಿದ್ರು ಕೂಡ ಇಷ್ಟೊಂದೆಲ್ಲ ಆಗ್ತಾ ಇರಲಿಲ್ಲ. ನಮ್ಮಲ್ಲಿ ಕಾನೂನು ಅಂತ ಒಂದಿದೆ. ದೇಶ ಸಂವಿಧಾನಬದ್ಧವಾಗಿ ನಡೀತಾ ಇದೆ, ನಡಿಬೇಕು ಕೂಡ. ಬಾಯಲ್ಲಿ ಸಂವಿಧಾನ ಸಂವಿಧಾನ ಅಂತ ಹೇಳ್ತಾ ಕೈಯಲ್ಲಿ ಕಲ್ಲು ಬಂದೂಕು ತಗೊಂಡ್ರೆ ಏನು ಸಾಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನ ನಮ್ಮ ಸೋಕಾಲ್ಡ್ ಶಾಂತಿ ದೂತರು ಅರ್ಥ ಮಾಡ್ಕೋಬೇಕು. ಇತ್ತೀಚೆಗೆ ಪ್ರವಾದಿಗಳ ಬಗ್ಗೆ ಅವನು ಯಾವನೋ ತಲೆ ಕೆಟ್ಟವನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕದ ಅಂತ ಬೀದಿಗಿಳಿದು ಮನೆಗಳಿಗೆ ಬೆಂಕಿ ಹಚ್ಚಿದ್ರಲ್ಲ, ಆ ಕೇಸಲ್ಲಿ ಏನಾಯ್ತು? ಪೋಸ್ಟ್ ಹಾಕಿದವನೊಂದಷ್ಟು ದಿನ ಜೈಲಲ್ಲಿದ್ದ, ಅಲ್ಲಿಂದ ಹೊರಗೂ ಬಂದ, ಭಾಷಣ ಮಾಡಿ ಅತಿ ವಿಶ್ವಾಸಿಗಳನ್ನು ಕೆರಳಿಸಿ ಬೆಂಕಿ ಹಚ್ಚಿಸಿದ್ರಲ್ಲ, ಅವರು ಕೂಡ ಸುಖವಾಗಿ ಅವರವರ ಮನೆಗಳಲ್ಲಿದ್ದಾರೆ. ಆದರೆ ಬೆಂಕಿ ಹಚ್ಚಿದವರು ಅವರಿನ್ನೂ ಜೈಲಲ್ಲೇ ಇದ್ದಾರೆ. ಇದು ಸಿರಿಯಾನೋ ಪಾಕಿಸ್ತಾನನೋ ಅಲ್ಲ. ಇಲ್ಲಿನ್ನೂ ಕಾನೂನು ಸುವ್ಯವಸ್ಥೆ ಅನ್ನೋದು ಜೀವಂತವಾಗಿದೆ. ಅದನ್ನ ಎಲ್ಲ ಮತ ಪಂಗಡಗಳ ಜನನೂ ಗೌರವಿಸಬೇಕು, ಪಾಲಿಸಬೇಕು. ಇದು ಅರ್ಥ ಆಗದೆ ಅವರು ತಮಗೆ ತಾವೇ ಸಮಸ್ಯೆ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ ಅನ್ನೋದು ನಿಜಕ್ಕೂ ವಿಪರ್ಯಾಸ. ಇದು ಗೆಳೆಯರೆ, ಸಂಬಾಲದ ಮಸೀದಿಯ ಗೋಡೆ ಮೇಲೆ ವಿವಾದಿತ ಕಟ್ಟಡ ಅಂತ ಬರೆಯೋದಕ್ಕೆ ನ್ಯಾಯಾಲಯ ಅನುಮತಿ ಕೊಡುವ ಮೂಲಕ ಅಧಿಕೃತವಾಗಿ ಅದು ವಿವಾದಿತ ಕಟ್ಟಡ ಅನ್ನಿಸ್ಕೊಳ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.